ತುಮಕೂರಿನಲ್ಲಿ ಅದ್ದೂರಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಸಲಾಯಿತು. ತುಮಕೂರು ನಗರದ ಶ್ರೀರಾಮನಗರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದಲ್ಲಿ 25ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ 8ನೇ ವರ್ಷದ ಶ್ರೀ ಲಕ್ಷ್ಮೀನಾರಾಯಣ ತಿರುಕಲ್ಯಾಣೋತ್ಸವ ಅದ್ದೂರಿಯಾಗಿ ಮತ್ತು ಭಕ್ತಿಭಾವದಿಂದ ನಡೆಯಿತು. ಮುತ್ತಿನ ಪಲ್ಲಕ್ಕಿಯಲ್ಲಿ ಅಲಂಕರಿಸಲ್ಪಟ್ಟ ದೇವಿಯ ಮೆರವಣಿಗೆ ವಿವಿಧ ವಾದ್ಯಗೋಷ್ಠಿಗಳ ನಾದದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು. ತುಮಕೂರಿನ ಅಮಾನಿಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಬಳಿಕ ಆಲಯ ಪ್ರವೇಶ, ಕಳಸ ಸ್ಥಾಪನೆ, ಗಣಪತಿ ಪೂಜೆ, ಪುಣ್ಯಾಹ ಕಾರ್ಯಕ್ರಮ ಹಾಗೂ ಮಹಾಮಂಗಳಾರತಿ ವಿಜೃಂಭಣೆಯಿಂದ ನೆರವೇರಿತು. ಮುಂಜಾನೆ ಸುಪ್ರಭಾತ ಸೇವೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಗಣಹೋಮ, ನವಗ್ರಹ ಹೋಮ, ಮಹಾಲಕ್ಷ್ಮಿ ಮೂಲಮಂತ್ರ ಹೋಮ ಮತ್ತು ಪೂರ್ಣಾಹುತಿ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ಶ್ರೀ ಲಕ್ಷ್ಮೀನಾರಾಯಣ ತಿರುಕಲ್ಯಾಣೋತ್ಸವದ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಕುರಿತು ಮಾತನಾಡಿದ ಮುಖಂಡ ಗಂಗಣ್ಣರವರು, ಪ್ರತಿ ವರ್ಷವೂ ಭಕ್ತರ ಸಹಕಾರದಿಂದ ಜಾತ್ರೆಯನ್ನ ಇನ್ನಷ್ಟು ಭವ್ಯವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ತುಮಕೂರು ಜಿಲ್ಲೆಯ ತುಮಕೂರಿನ ಅಮಾನಿಕೆರೆಯ ಪಕ್ಕದಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ತಾಯಿಯವರು ಅನಾದಿ ಕಾಲದಿಂದ ನೆಲೆಸಿ 26ನೇ ವರ್ಷದ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವವನ್ನು ತುಮಕೂರು ಜಿಲ್ಲೆಯ ಎಲ್ಲ ಅಣ್ಣ ತಮ್ಮಂದಿರು ಇರ್ಬೋದು, ದೊಡ್ಡನಂಜಯ ಅಣ್ಣ ತಮ್ಮಂದಿರು ಬುಡಕಟ್ಟಿನವರು ಇರ್ಬೋದು, ಹಾಗೂ ತುಮಕೂರಿನ ಶ್ರೀರಾಮನಗರದ ಎಲ್ಲ ಭಕ್ತಾದಿಗಳಿರ್ಬೋದು, ಇದು ತುಂಬ ದಿನದಿಂದ ಅಂದರೆ ಅನಾದಿ ಕಾಲದಿಂದಲೂ ಆಚರಣೆಯನ್ನು ಮಾಡ್ಕೊಂಡು ದೀರ್ಘಕಾಲದಿಂದ ಈ ದೇವಸ್ಥಾನದ ಹಲವಾರು ಹಿರಿಯರು, ತಿಮ್ಮಯ್ಯ ತಾತ ಇರ್ಬೋದು, ಪೂಜಾರ್ ನಂಜಪ್ಪನವರು ಇರ್ಬೋದು, ತದನಂತರ ಅರ್ಚಕರಾದಂಥ ಹನುಮಂತರಾಯಪ್ಪನವರು ಇರ್ಬೋದು, ಅವರ ಕುಟುಂಬದವರು ಎಲ್ಲ ಸೇರಿ ಅಣ್ಣ ತಮ್ಮಂದಿರೆಲ್ಲ ಸೇರಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಈ ತಾಯಿ ಬೇಡಿದವರಿಗೆ ಭಕ್ತಿಯಿಂದ ಯಾರು ಬೇಡ್ತಾರೋ ಅಂಥವರಿಗೆ ಅವ್ರಿಗೆ ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಕೊಂಡು ಇಲ್ಲಿವರೆಗೂ ನಮ್ಮನ್ನು ನಡೆಸ್ಕೊಂಡ್ಬಂದಿದ್ದ ಮಹಾತಾಯಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತುಮಕೂರು ನಗರದ ಶ್ರೀರಾಮನಗರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 26ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ದಿವಸ ಅಂದರೆ 26/2/2026ನೇ ದಿನಾಂಕ ಗುರುವಾರ ನಿನ್ನೆ ಗ್ರಾಮ ಪ್ರದಕ್ಷಿಣೆಯಾಗಿ ಶ್ರೀ ಅಮ್ಮನವರು ತುಮಕೂರ ಅಮಾನಿಕೆರೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಿಕೊಂಡು ವಾಪಸ್ಸು ಹಿಂತಿರುಗಿ ಯಾಗಶಾಲೆ ಪ್ರವೇಶ ಆಗಿರ್ತದೆ. ಇವತ್ತಿನ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆ, ಫಲಪಂಚಾಮೃತ ಅಭಿಷೇಕ ಅಮ್ಮನವರಿಗೆ ಹೋಮ ಕಾರ್ಯಗಳು ನಡೆದು ಈಗ ಕಲ್ಯಾಣೋತ್ಸವ ಪ್ರಾರಂಭವಾಗಿದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ತಾಯಿಯವರ ಕಲ್ಯಾಣೋತ್ಸವದ ನಾರಾಯಣ ಕೃಪಾ ಕಟಾಕ್ಷ ಪಾತ್ರವೇ ತಮ್ಮಲ್ಲಿ ಸೇವನೆ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ದೊಡ್ಡಂಜಪ್ಪ ಹಾಗೂ ಅಣ್ಣ ತಮ್ಮಂದಿರಾದ ಗಂಗಣ್ಣ, ಮಂಜುನಾಥ್, ರಮೇಶ್, ಬಸವರಾಜು, ಗಂಗಣ್ಣ, ಮೂರ್ತಣ್ಣ, ಚಂದ್ರಯ್ಯ ಹಾಗೂ ಅರ್ಚಕರಾದ ಹನುಮಂತರಾಯಪ್ಪ ಉಪಸ್ಥಿತರಿದ್ದರು.